ನೀಡ್ಸಪ್ಪನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ದಾರೆ ಇವತ್ತು ನಮ್ಮ ಮುಂದೆ ನಾಯ್ಸ್ ಬ್ರ್ಯಾಂಡ್ ಒಂದು ಬಡ್ಸ್ ಕನೆಕ್ಟ್ ಎನ್ನುವಂಥ ಇಯರ್ಬಡ್ಸ್ ಇರುವಂಥದ್ದು. ಹೌದು, ನೀವೇನಾದರೂ ಒಂದು ₹1500 ಬಜೆಟ್ನಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥ ಇಯರ್ಬಡ್ಸ್ ನೋಡ್ತಾ ಇದ್ದೀರಾ ಅಂತಂದರೆ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ, ಈ ಒಂದು ಬಡ್ಸ್ ಕನೆಕ್ಟ್ ಇಯರ್ಬಡ್ಸಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದನ್ನ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಮೊದಲನೇದಾಗಿ ಬಾಕ್ಸ್ನ ಮೇಲ್ಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ ನೋಡೋದಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗ್ ಅನ್ನು ಮೆನ್ಷನ್ ಮಾಡಿದರೆ, ರೈಟ್ ಸೈಡ್ ನಲ್ಲಿ ಬಡ್ಸ್ ಇಮೇಜ್ ನ ಕೊಟ್ಟಿದ್ದಾರೆ. ಆಮೇಲೆ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು. ಹೌದು, ಈ ಇಯರ್ಬಡ್ಸ್ ನಲ್ಲಿ 50 hours ಪ್ಲೇ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 13mm ಸ್ಪೀಕರ್ ಡ್ರೈವರ್ ಇರುವಂತದ್ದು. ಆಮೇಲೆ ಕ್ವಾಯ್ಡ್ ಮೈಕ್ ಏನ್ಸ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಡ್ಸ್ ಕನೆಕ್ಟ್ ಅಂತ ಬ್ರ್ಯಾಂಡಿಂಗ್ ನ ಮೆನ್ಷನ್ ಮಾಡೋದರ ಜೊತೆಗೆ ಕೆಳಗಡೆ ಭಾಗದಲ್ಲಿ ಡಿಸೈನ್ಡ್ ಇನ್ ಇಂಡಿಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಕ್ಸ್ನ ಒಂದ್ ಕಡೆ ಭಾಗದಲ್ಲಿ ಮೇನ್ ಫೀಚರ್ಸ್ ನ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು. ಹೌದು, ಈ ಇಯರ್ಬಡ್ಸ್ ನಲ್ಲಿ ಹೈಫರ್ ಸಿಂಕ್ ಟೆಕ್ನಾಲಜಿ ಕೊಟ್ಟಿದ್ದಾರೆ, ಟ್ರೂ ಬ್ಯಾಸ್ ಟೆಕ್ನಾಲಜಿ ಇರುವಂತದ್ದು, ಇನ್ಸ್ಟಾ ಚಾರ್ಜ್ ಆಪ್ಷನ್ ಕೊಟ್ಟಿದ್ದಾರೆ, ಬ್ರೀತಿಂಗ್ LED ಆಪ್ಷನ್ ಕೊಟ್ಟಿರುವಂತದ್ದು, ಬ್ಲೂಟೂತ್ ವರ್ಷನ್ 5.2 ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ ರಿಷಬ್ ಪಂತ್ ಅವರ ಇಮೇಜ್ ನೊಂದಿಗೆ ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಪ್ರೌಡ್ಲಿ ಡಿಸೈನ್ಡ್ ಇನ್ ಇಂಡಿಯಾ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಓಕೆ, ಇವಾಗ ಬಾಕ್ಸ್ ಅನ್ನ ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ರ ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ಪೇಪರ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸ್ಟಿಕ್ಕರ್ ಇರುವಂತದ್ದು, ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಆಮೇಲೆ ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ಸಹಿತ ಇಲ್ಲಿ ನಮಗೆ ಸಿಗ್ತಾ ಇರುವಂತದ್ದು. ಹೌದು, ಈ ಇಯರ್ಬಡ್ ಮೇಲೆ ನಮಗೆ 1 ವರ್ಷಗಳ ಕಾಲ ವಾರಂಟಿ ಸಿಗ್ತಾ ಇರೋದು ವಿಶೇಷ ಅಂತ ಹೇಳ್ಬೋದು. ಇದನ್ನ ಬಿಟ್ಟರೆ ಇನ್ನೊಂದು ಚಿಕ್ಕ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ನಲ್ಲಿ 2 ಪೇರ್ ಎಕ್ಸ್ಟ್ರಾ ಏರ್ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಚಾರ್ಜ್ ಮಾಡೋಕ್ಕೆ ಒಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಸಹಿತ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಈಗ ಕೇಸ್ ಬಗ್ಗೆ ಮಾತಾಡೋದಾದ್ರೆ, ನೋಡ್ತಾ ಇದ್ರೆ ಇಯರ್ಬಡ್ನ ಕೇಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ತುಂಬ ಪುಟ್ಟದಾದ ಚಿಕ್ಕದಾದ ಒಂದು ಕೇಸ್ ಇದಾಗಿರುವಂಥದ್ದು. ತುಂಬ ಲೈಟ್ ವೇಟ್ ಆಗಿದೆ. ಆಮೇಲೆ ನೋಡೋಕ್ಕೆ ಸಹಿತ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಇದರ ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಆಸಮ್ ಆಗಿದೆ ಅಂತ ಹೇಳ್ಬೋದು. ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಇದಾಗಿರುವಂಥದ್ದು. ನೋಡ್ತಾ ಇದ್ರೆ ಮುಂದ್ಗಡೆ ಭಾಗದಲ್ಲಿ ಒಂದು ಚಿಕ್ಕದಾದ LED ಇಂಡಿಕೇಶನ್ ಲೈಟ್ ಕೊಟ್ಟರೆ, ಕೆಳಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗ್ನ ತುಂಬ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ ಭಾಗದಲ್ಲಿ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಪೋರ್ಟ್ ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟು ಇಯರ್ಬಡ್ಸ್ ಬಗ್ಗೆ ಮಾತಾಡೋದಾದರೆ, ನೋಡ್ತಾ ಇದ್ರೆ ಇಯರ್ಬಡ್ಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ತುಂಬ ಅಂದರೆ ತುಂಬ ಚಿಕ್ಕದಾಗಿ ಮತ್ತು ತುಂಬ ಲೈಟ್ ವೇಟ್ ಆಗಿ ಇರತಕ್ಕಂಥ ಇಯರ್ಬಡ್ಸ್ ಇದಾಗಿರುವಂಥದ್ದು. ಮೊದಲನೇದಾಗಿ ಇದರ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಲುಕ್ ಮತ್ತು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ ಸಹಿತ ಚೆನ್ನಾಗಿದೆ. ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಇದಾಗಿರುವಂಥದ್ದು. ನೆಕ್ಸ್ಟು ಕಂಪೇಟಿಬಿಲಿಟಿ ಬಗ್ಗೆ ಮಾತಾಡೋದಾದರೆ, ಸೊ ನಾನು ನಮಗೆ ಕಿವಿಗೆ ಹಾಕೊಂಡು ತೋರಿಸ್ತೀನಿ. ನೋಡ್ತಾ ಇದ್ರೆ ನಾವು ಕಿವಿಗಿಂದ ಹಾಕೊಂಡಾಗ ಕಾಣೋದೇ ಇಲ್ಲ, ಇದು ಅಷ್ಟು ಚಿಕ್ಕದಾಗಿದೆ. ಆಮೇಲೆ ಅಷ್ಟು ಲೈಟ್ ವೇಟ್ ಆಗಿದೆ ಅಂತ ಹೇಳ್ಬೋದು. ನೀವು ಕಂಟಿನ್ಯೂಸ್ ಆಗಿ 3 to 4 hours ನೀವು ಟ್ರಾವೆಲ್ ಮಾಡುವಾಗ ಪ್ರತಿದಿನ ಯೂಸ್ ಮಾಡ್ತೀರಾ ಅಂದರೂ ಸಹಿತ ಯಾವುದೇ ರೀತಿ ಪೇನ್ ಬರಲ್ಲ ನಿಮಗೆ ಕಿವಿಗೆ. ಸೊ ನಿಮ್ಮ ಕಿವಿಗೆ ಒಂದು ಇಯರ್ ಟಿಪ್ಸ್ ಯಾವ್ದು ಸೆಟ್ ಆಗುತ್ತೋ ಅದನ್ನ ನೀವು ಚೇಂಜ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಇದರಲ್ಲಿ. ಇನ್ನು ಮುಖ್ಯವಾಗಿ ಇದರಲ್ಲಿ ಟಚ್ ವರ್ಕ್ ಆಗ್ತಾ ಇರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಕಂಪ್ಲೀಟ್ ಟಚ್ ವರ್ಕ್ ಆಗ್ತಕ್ಕಂಥ ಇಯರ್ಬಡ್ಸ್ ಇದಾಗಿರುವಂಥದ್ದು. ಸೊ ಟಚ್ನ ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಿಮಗೆ ಸಿಂಪಲಾಗಿ ನಿಮ್ಗೆ ತೋರಿಸ್ಕೊಟ್ಬಿಡ್ತೀನಿ. ಸೊ ಇನ್ ಕೇಸ್ ನೀವೇನಾದರೂ ಸಾಂಗ್ನ ಕೇಳ್ತಾ ಇದ್ದೀರಾ ಅಂತಂದರೆ, ಸೊ ಸಾಂಗ್ನ ನೀವು ಪಾಸ್ ಮಾಡಬೇಕಾಗಿತ್ತು ಅಥವಾ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ, 2 ಇಯರ್ಬಡ್ಸ್ ಮೇಲೆ ನೀವು ಡಬಲ್ ಟ್ಯಾಪ್ ಮಾಡಬೇಕಾಗತ್ತೆ. ಸೊ ಡಬಲ್ ಟ್ಯಾಪ್ ಮಾಡಿದ್ರಿ ಅಂತಂದರೆ ಸಾಂಗ್ ಪಾಸ್ ಆಗುತ್ತೆ ಅಥವಾ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ನೀವೇನಾದರೂ ಸಾಂಗ್ನ ಫಾರ್ವರ್ಡ್ ಮಾಡಬೇಕಾಗಿತ್ತು, ನೆಕ್ಸ್ಟ್ ಸಾಂಗ್ ಬೇಕಾಗಿತ್ತು ಅಂತಂದರೆ ರೈಟ್ ಸೈಡಲ್ಲಿ ನೀವು 3 times ನೀವು ಟ್ಯಾಪ್ ಮಾಡಬೇಕಾಗತ್ತೆ. ಪ್ರೀವಿಯಸ್ ಬೇಕು ಅಂತಂದರೆ ಲೆಫ್ಟ್ ಸೈಡ್ನಲ್ಲಿ 3 times ನೀವು ಟ್ಯಾಪ್ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಕಾಲ್ ಬರ್ತಾ ಇತ್ತು ಅಂತಂದರೆ, ನೀವು ಕಾಲ್ ತೊಗೋಬೇಕಾಗಿತ್ತು ಅಂತಂದರೆ 2 times ನೀವು ಟ್ಯಾಪ್ ಮಾಡಿದ್ರಿ ಅಂತಂದರೆ, ಸೊ 2 ಇಯರ್ಬಡ್ಸಲ್ಲಿ 2 times ನೀವು ಯಾವುದಾದ್ರು ಒಂದಕ್ಕೆ ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ಕಾಲ್ನ ಅಕ್ಸೆಪ್ಟ್ ಮಾಡ್ಬೋದು. ರಿಜೆಕ್ಟ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ ನೀವು ಹೋಲ್ಡ್ ಮಾಡಿ ಹಿಡ್ಕೋಬೇಕಾಗುತ್ತೆ. ಸೊ ಟ್ಯಾಪ್ನ ಹೋಲ್ಡ್ ಮಾಡಿ ಹಿಡ್ಕೊಂಡಿದ್ರೆ ಕಾಲ್ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇನ್ ಕೇಸ್ ನೀವೇನಾದರೂ ನಿಮ್ಮ ಫೋನಲ್ಲಿ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ನ ಅಥವಾ ಸಿರಿನ ನೀವು ಆ್ಯಕ್ಟಿವೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ 4 times ನೀವು ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಈ ಪ್ರಕಾರವಾಗಿ ಈ ಒಂದು ಟಚ್ ಇದು ವರ್ಕ್ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ ನಾನು, ಇನ್ ಕೇಸ್ ನೀವು ಸೌಂಡ್ನ ಇನ್ಕ್ರೀಸ್ ಮಾಡಬೇಕಾಗಿತ್ತು ಅಂತಂದರೆ ರೈಟ್ ಹ್ಯಾಂಡ್ಸಲ್ಲಿ ಇರತಕ್ಕಂಥ ಇಯರ್ಬಡ್ಸ್ ನೀವು 1 time ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ವ್ಯಾಲ್ಯೂಮ್ ಡೌನ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ರೆ ಅಂತಂದರೆ ಲೆಫ್ಟ್ ಸೈಡಲ್ಲಿ ನೀವು ಟ್ಯಾಪ್ ಮಾಡಿದರೆ ಅದು ವ್ಯಾಲ್ಯೂಮ್ ಡೌನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಪ್ರಕಾರವಾಗಿ ಟಚ್ ವರ್ಕ್ ಆಗುತ್ತೆ. ಇನ್ನು ನೆಕ್ಸ್ಟು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಸೌಂಡ್ ಕ್ವಾಲಿಟಿ ಒಂದು ಉತ್ತಮವಾದ ಸೌಂಡ್ ಕ್ವಾಲಿಟಿ ಇದರಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಡೀಸೆಂಟ್ ವಾಯ್ಸ್ ನಮಗೆ ಇದರಲ್ಲಿ ಕೇಳಿಸುತ್ತೆ. ಬ್ಯಾಸ್ ಎಫೆಕ್ಟ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಬ್ಲೂಟೂತ್ ವರ್ಷನ್ 5.2 ಇರೋದ್ರಿಂದ ಒಂದ್ಸರಿ ನಿಮ್ಮ ಫೋನ್ಗೆ ಇದು ಕನೆಕ್ಟ್ ಆಯಿತು ಅಂತಂದರೆ ಸರೌಂಡ್ ಒಂದು 10 meter ಡಿಸ್ಟೆನ್ಸಲ್ಲಿ ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಕಾಲ್ಸ್ ತೊಗೋತೀರಾ ಅಂದರೆ, ಮೀಟಿಂಗ್ಸ್ ಅಟೆಂಡ್ ಮಾಡ್ತೀರಾ ಅಂತಂದರೆ, ಅಥವಾ ಮ್ಯೂಸಿಕ್ನ ಎಂಜಾಯ್ ಮಾಡ್ತೀರಾ ಅಂತಂದರೆ ಇದೊಂದು ಬೆಸ್ಟ್ ಆಪ್ಷನ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಇನ್ಸ್ಟಾ ಚಾರ್ಜ್ ಟೆಕ್ನಾಲಜಿ ಇರೋದ್ರಿಂದ ಜಸ್ಟ್ ನೀವು 10 ನಿಮಿಷ
ನಿಮಿಷ ಚಾರ್ಜ್ ಮಾಡಿದ್ರಿ ಅಂತಂದರೆ ಅಪ್ ಟು 120 ನಿಮಿಷಗಳ ಕಾಲ ನೀವು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಆಮೇಲೆ ಒಂದ್ಸರಿ ಕಂಪ್ಲೀಟ್ ಆಗಿದ್ದು ಚಾರ್ಜ್ ಆಯಿತು ಅಂದರೆ 50 ಅವರ್ಸ್ ಪ್ಲೇ ಟೈಮ್ ಅಂತ ಹೇಳ್ತಾ ಇದ್ದಾರೆ, ಡಿಪೆಂಡಿಂಗ್ ಅಪಾನ್ ಯೂಸೇಜ್ ಅಂತ ಹೇಳ್ಬೋದು. ಇನ್ ಕೇಸ್ ನೀವು ಕಂಟಿನ್ಯೂಸ್ ಯೂಸ್ ಮಾಡ್ತೀರಾ ಅಂತಂದರೆ ಒಂದು ದಿವಸ ಆರಾಮಾಗಿ ಇದು ನಿಮಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಇದರಲ್ಲಿ IP65 ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ಇನ್ ಕೇಸ್ ನೀವು ವರ್ಕೌಟ್ಸ್ ಮಾಡುವಾಗ, ರನ್ನಿಂಗ್ ಮಾಡುವಾಗ ಯೂಸ್ ಮಾಡ್ತೀರಾ ಅಂದರೂ ಸಹಿತ ಯಾವುದೇ ರೀತಿ ಒಂದು ಇಶ್ಯೂಸ್ ಇರಲಿ ಆಗಲ್ಲ ಅಂತ ಹೇಳ್ಬೋದು. ಇನ್ನು ಕಾಸ್ಟ್ ಬಗ್ಗೆ ಮಾತಾಡೋದಾದರೆ 1500 ರೂಪಾಯಿ ಬಜೆಟ್ನಲ್ಲಿ ಈ ಒಂದು ಇಯರ್ಬಡ್ಸ್ ನಿಮಗೆ ಸಿಗ್ತಾ ಇದೆ. ಇನ್ ಕೇಸ್ ಈ ಬಜೆಟಲ್ಲಿ ನೀವೇನಾದರೂ ಇಯರ್ಬಡ್ಸ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮಗೇನಾದರೂ ಇದು ಇಷ್ಟ ಆಗಿತ್ತು ಅಂದರೆ ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ ಆರಾಮಾಗಿ ಇದನ್ನು ನೀವು ತೊಗೊಳ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.